ಥ್ಯಾಂಕ್ ಯು. ನಾವೀಗ ಬ್ಯಾಡ್ರಲ್ಲಿ ಬಳಿ ಇದ್ದೀವಿ. ಬ್ಯಾಡರ ಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿರುವಂತಹ ಸಾಕಷ್ಟು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಅಂದ್ರೆ 2 ಬಾರಿ ಚಿರತೆ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ ಅಂತ ಹೇಳಿದ್ರೆ ಈ ಸಿಸಿಟಿವಿ ಅಂತಾನೆ ಹೇಳ್ಬೋದು. ಈ ಸಿಸಿಟಿವಿಯಲ್ಲಿ 2 ಬಾರಿ ಅಂದ್ರೆ ಬೆಳಗಿನ ಜಾವ ಹಾಗೂ ರಾತ್ರಿಯ ವೇಳೆ ಚಿರತೆ ಪತ್ತೆ ಆಗಿರುವಂತದ್ದು ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಒಂದು ಜಾಗದಲ್ಲಿ ಅಂದ್ರೆ ಈ ಒಂದು ಜಾಗದಲ್ಲಿ ಚಿರತೆ ಹಾದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಇಲ್ಲಿನ ಸ್ಥಳೀಯರು ಹೇಳುವಂತಹ ಪ್ರಕಾರ ಈ ಒಂದು ಭಾಗದಲ್ಲಿ ಅಂದ್ರೆ ಎಲ್ಲೂ ಕೂಡ ಚಿರತೆ ಹೋಗಿಲ್ಲ, ಇಲ್ಲೇ ಇದೆ. ಯಾಕಂದ್ರೆ 2 ಬಾರಿ ಕಾಣಿಸಿಕೊಂಡಂತಹ ಒಂದು ಕಾರಣದಿಂದಾಗಿ ಇಲ್ಲೇ ಇರುತ್ತೆ. ರಕ್ಷಣಾ ಇಲಾಖೆ ಅಂದ್ರೆ ಫಾರೆಸ್ಟ್ ಇಲಾಖೆ ಏನಿದೆ ಇಲ್ಲಿ ಹುಡುಕಾಟವನ್ನು ಕೂಡ ನಡೆಸಿದ್ರು. 3-4 ಸಲ ಪಟಾಕಿ ಕೂಡ ಸಿಡಿಸಿದ್ರು, ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಪೊಲೀಸ್ ಆಗಿರಬಹುದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಹಜವಾಗಿ ಚಿರತೆ ಅಂತ ಹೇಳಿದ್ರೆ ಗಾಬರಿ ಆಗೇ ಆಗುತ್ತೆ. ಹೀಗಾಗಿ ಆದಷ್ಟು ಬೇಗ ಅದನ್ನ ಕಾಡಿಗೆ ಬಿಡುವಂತಹ ಒಂದು ಕೆಲಸಗಳನ್ನ ಫಾರೆಸ್ಟ್ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರ ಹೇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಅಂದ್ರೆ ಈ ಒಂದು ಭಾಗದಲ್ಲಿ ನಾಯಿಗಳು ಕೂಡ ಸಾಕಷ್ಟು ಓಡಾಟವನ್ನು ಇತ್ತು. ಅಂದ್ರೆ ನಾಯಿಗಳು ಕೂಡ ಇತ್ತು, ಆದ್ರೆ ಈಗ ಸದ್ಯದ ಮಟ್ಟಿಗೆ ಆ ನಾಯಿಗಳು ಕೂಡ ಕಾಣ್ತಾ ಇಲ್ಲ. ಎಲ್ಲವೂ ಚಿರತೆ ತಿಂದಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರ ಹೇಳಿಕೆಯಾಗಿದೆ. ಆದ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನುವಂಥದ್ದು ಮುಂದಿನ ಇದರಲ್ಲಿ ಗೊತ್ತಾಗಬೇಕಾಗುತ್ತೆ. ಆದ್ರೆ ಈಗ ಫಾರೆಸ್ಟ್ ಅಧಿಕಾರಿಗಳೇನಿದ್ದಾರೆ, ಫಾರೆಸ್ಟ್ ಅಧಿಕಾರಿಗಳು ಈಗಾಗಲೇ ಶ್ರಮವನ್ನ ಸಾಕಷ್ಟು ಒಂದು ಪಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ಅದನ್ನ ಕಾಡಿಗೆ ಬಿಡುವಂತಹ ಒಂದು ಇದನ್ನು ಕೂಡ ಮಾಡಬೇಕಾಗುತ್ತೆ. ಬಹುತೇಕ ಈ ಚಿರತೆಯ ಗುಣ ಏನು ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಒಂದು ನಾಚಿಕೆಯ ಸ್ವಭಾವ ಆಗಿರುವಂತದ್ದು. ಅಂದ್ರೆ ಮನುಷ್ಯರು ಕಂಡಂತಹ ಸಂದರ್ಭದಲ್ಲಿ ಅದು ಕಾಣಿಸಿಕೊಳ್ಳೋದಿಲ್ಲ. ಹೀಗಾಗಿ ಇಲ್ಲಿಯೇ ಒಂದು ಅವಿತುಕೊಂಡಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಅದರ ನಡವಳಿಕೆಯನ್ನ ಆಧಾರದಲ್ಲಿ ಇಟ್ಟುಕೊಂಡು ಮತ್ತು ಅದರ ಬಿಹೇವಿಯರ್ನ ಮಾಡಿಕೊಂಡು ಈಗ ಫಾರೆಸ್ಟ್ ಅಧಿಕಾರಿಗಳು ಹುಡುಕಾಟವನ್ನು ಅಂದ್ರೆ ಎಲ್ಲಾದ್ರೂ ಮರದ ಮೇಲೆ ಎಲ್ಲಾದ್ರೂ ಅವಿತು ಕುಳಿತಿದೆಯಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚೆಕಿಂಗ್ ಅನ್ನು ಮಾಡುವಂತಹ ಕೆಲಸವನ್ನ ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಸಾಕಷ್ಟು ಒಂದು ಶ್ರಮವನ್ನ ಪಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ಹೊರಗಡೆ ತೆಗಿಬೇಕಾಗುತ್ತೆ, ಅಂದ್ರೆ ಅದನ್ನ ರಕ್ಷಣೆ ಮಾಡಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಒಂದು ಭಯದ ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಪೊಲೀಸರು ಮತ್ತೆ ಫಾರೆಸ್ಟ್ ಆಫೀಸರ್ಸ್ ಏನಿದ್ದಾರೆ ಇಬ್ಬರು ಕೂಡ ಈ ಒಂದು ಚಿರತೆಯನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಈಗ ಮುಂದಿನ ಸುದ್ದಿನ ನನ್ನ ಸಹೋದ್ಯೋಗಿ ಕೊಡ್ತಾರೆ.